ಅವ್ವ ತಲೆಗಿಲ್ಲ ಕೆಟ್ಟೋಗಿದ್ದವ. ಯಾಕವ ಏನಾಗಿರೋದು ನಿಮಗೆ? ಅಲ್ಲ ಇಷ್ಟು ಬೋದು ಬೆಣ್ಣೆ ಕಟ್ತಾ ಕೂತಿದ್ದೀರ ಬೇಡ ಕಣವ. ಅದು ಮಡಗ್ಬಿಟ್ಟು ಏನು ಮಾಡಿ ಇರೋದೊಂದಷ್ಟು ಅಗ್ಲವಲ್ಲ. ಇತ್ಲು ನಂಗೆ ಅದೇ ಅದು ಜಾಸ್ತಿ ಇಲ್ಲ. ಹೆಂಗೋ ಜೀವನ ನೋಡ್ಕೊ ಹೋಯ್ತದೆ. ಅದನ್ನ ಮಾರ್ಬಿಟ್ಟು ಇನ್ನಿಲ್ಲೋದ್ರಿ ನಾನು ಒಬ್ಳಿಗೋಸ್ಕರ ನೀವು ಅದು ಮಾರ್ಕೊಂಡು ಬೀದಿಗೆ ಬರೋದು ಬೇಡ ಕಣವ. ಹೇಳ್ತೀರಲ್ಲ ಈ ಮದುವೆ ಬೇಡ್ದ ಇಲ್ದು ಆಗ್ದವ್ರು ಸಿಕ್ಕಿರ ನನ್ನಿಂದ ಅದು ಮಾತ್ರ ಮಾರಕ್ಕೆ ಹೋಗ್ಬಿಡಿ ಕಣವ. ಅಯ್ಯೋ ದಡ್ಡಿ ಅದಕ್ಕೆ ಮಗ ಹಂಗೆ ಆಡ್ತಿದ್ದೀನಿ ನೀನು. ಏನು ನಾನೇನು ಹಾಗೆ ಸ್ವಂತಕ್ಕೆ ಮಾಡ್ಕೊಡ್ತಿದ್ದಾನ, ಸಾಲ ಇಸ್ಕೊಂಡಿವಿ ಅದಕ್ಕೆ ಇರಲಿ ಅಂತ ಅಷ್ಟೇ. ಏನು ದಡ್ಡಿ ಥರ ಮಾತಾಡ್ತಿದ್ದೀಯಲ್ಲ ನೀನು. ಆಮೇಲೆ ಬಿಡಿಸ್ಕೊತೀವಿ ತಗೋ, ನಿನ್ನ ಮದುವೆಗಿದ್ವಿ ಎಲ್ಲ ಆದಮೇಲೆ ಆಮೇಲೆ ನಾನು ಬಿಡಿಸ್ಕೊತೀನಿ. ಈಗ ದುಡ್ಡಿಲ್ವಲ್ಲ ಅಷ್ಟೇ. ಅಲ್ಲ ದುಡ್ಡು ಕೊಡಿ ಅಂದರೆ ಬೇರೆ ಇರ್ತಾನೆ ಏನು ನಮ್ಗೆ ಕೊಟ್ಟರು. ಅವ ನನ್ನಿಂದ ನೀವು ಯಾಕವ ನನಗೆ ಮದುವೆನೂ ಬೇಡ ಏನು ಬೇಡ, ನಿಂತ ಅಮ್ಮಯ್ಯ ಹೊಲ ಮಡಿ ಕಡೆ ಹುಚ್ಚುಚ್ಚಿ ಹಂಗೆ ಆಡ್ತಿದ್ಯಲ್ಲ. ಅಲ್ಲ ಇಂಥ ಸಂಬಂಧ ಕಳ್ಕೊಂಡ್ರೆ ಸಿಕ್ಕದ ಸುಮ್ಮನೆ ನಾವು ತೋರಿಸಿದ್ದ ಅಚ್ಚುಕಟ್ಟಾಗಿ ಮದುವೆಯಾಗಿ ಹೋಗೋದು ಕಲಿ ನೀನು. ಇದ್ರ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡ್ಸ್ಕೊತಿದ್ದಿ? ನಾವೇನು ನಿನ್ನ ಮದುವೆ ಏನು ಅದು ಏನು ಮಾಡ್ತಿದ್ದವ ಇಲ್ಲ ದೊಡ್ಡ ಛತ್ರದಲ್ಲಿ ಮಾಡಿ ಒಂದಷ್ಟು ಚಿನ್ನ ಕೊಟ್ಟು ಹೆಚ್ಚಾಗಿ ಜನನೆಲ್ಲ ಕರೆದು ಊರವರೆಲ್ಲ ಕರೆದು ಮಾಡ್ತಿದ್ದವ. ನಾವು ನೋಡ್ರೆ ಸುಮಾರಾಗಿ ಮಾಡ್ತಾವೆ. ಏನೋ ನೀನು ತಲೆ ಕೆಡ್ಸ್ಕೊಬೇಡ, ನಾನಿಲ್ವಾ ನನ್ನ ಜೀವ ಇರೋ ಗಂಟೆ ಅದೇನು ಕಳ್ಕೊಳಕ್ಕೆ ಬಿಡಾಕಿಲ್ಲ ಕತೆ. ನೀನು ತಲೆ ಕೆಡ್ಸ್ಕೊಬೇಡ, ಸುಮ್ಮನೆ ಇರು. ಯಾಕೆ ಯೋಚನೆ ಮಾಡಿ ಏನೋ ಸ್ವಲ್ಪ ದಿವಸ ಅಟ್ಟಿರ್ತೀವಿ, ನೆಮ್ಮದಿಯಾಗಿ ನಮ್ಮ ಜೊತೆ ಖುಷಿಯಾಗಿರು. ಅದ್ರ ಬಗ್ಗೆ ಮದುವೆ ಬಗ್ಗೆ ನೀನು ತಲೆ ಕೆಡ್ಸ್ಕೊಂಡು ನಾನು ಮಾಡ್ತೀನಿ. ಅವ ನೀನವ್ರಿಗೆ ಹೇಳ್ಬಿಡ್ಬೇಕಾಯ್ತು ಕಣವ. ನಮ್ಮ ಕೈಲಿ ಆಗಲ್ಲ ಬೇಡ ಈ ಸಂಬಂಧ, ನಾವು ಮದುವೆ ಮಾಡೋಣ ಅಂತ ಹೇಳ್ಬಿಡ್ಬೇಕಾಯ್ತು ಕಣವ. ನೀನು ಅನ್ಕ ಬಂದ್ಬಿಟ್ಟು ಯಾಕವ ಈಗ ಕಾಲ ಮಿಂಚಿಲ್ಲ ಮದುವೆ ಬೇಡ ಅಂತನು ಬಿಡ್ತು ಅನ್ನು ನೀನು. ಅಲ್ಲ ಇಷ್ಟೆಲ್ಲ ಒಳ್ಳೆ ಸುಖಕಾರಿ ಆಗದೆ ಈಗ ನೋಡ್ರೆ ಬೇಡ ಅಂತ ಕೂತಿದ್ದೀರ. ಏನಾಗಿತ್ತು ಮಗ ನಿನಗೆ? ಏನು ತಲೆಗೆಲ್ಲ ಕೆಟ್ಟೋಗಿದ್ದದ? ಈಗ ಯಾಕೆ ಬೇಡ ಅಂತ ಇದ್ದಿ? ಏನು ಹಾಕಿಲ್ಲ ಸುಮ್ಮನಿರು. ಅವ್ರೇನು ಜೋರಾಗಿ ಮಾಡ್ಕೊಡಿ ಅಂದಿದ್ದಾರೆ, ಇದನ್ನೂ ಕೇಳ್ತಾ ಇಲ್ಲ ಅವರು. ಹಂಗೆ ಅಂದ್ಬಿಟ್ಟು ನೀನು ಹಂಗೆ ಕಳ್ಸೋಕ್ಕಾಗಿಲ್ಲ ಕಣ್ಮಗ. ನಿನ್ನ ಹೆಣ್ಣೆತ್ತೀನಿ ಅಷ್ಟು ಇಷ್ಟನಾರು ಮಾಡಬೇಡ್ದ, ನೀನು ಎತ್ತಿ ಸಾಕಿ ಮಾಡಿದ್ಕೆ ಅದಕ್ಕೆ ಯಾಕತ್ತೆ ಸುಮ್ಮನಿರು. ನಿಮ್ಮ ಅಪ್ಪ ಒಂದು ಎಟ್ಗಿದ್ಬಿಟ್ಟಿದ್ದೆ ಅಚ್ಚುಕಟ್ಟಾಗಿ ಎಲ್ಲರೂ ಒಂದೇ ಥರ ಹೆಂಗೆ ಮಾಡೋರು ಹಂಗೆ ನಾವು ಅವ್ರ ಸಾಮನಾಗೆ ನಿನ್ನದೊಂದು ಮದುವೆ ಮಾಡ್ಬೋದಾಗಿತ್ತು. ನಿಮ್ಮ ಅಪ್ಪ ನೆಟ್ಗಿಲ್ಲ ಹಂಗಲ್ಬಿಟ್ಟು ನೀನು ಹಂಗೆ ಕಳ್ಸೋಕೆ ಹಾಕಿಲ್ಲ. ಸುಮಾರಾಗಾರು ಮಾಡಿ ಕಳಿಸ್ಬೇಕಲ್ಲ ಅದಕ್ಕೆ ಯಾಕತ್ತೆ ಸುಮ್ಮನಿರು. ಇದಕ್ಕೆ ಬೇಜಾರು ಮಾಡ್ಕೊಂಡು ಒಟ್ಕೊಂಡು ಹಂಗೆ ಕೂತಿದೀಯಾ? ಎದ್ದು ನಡಿ ಊಟ ಮಾಡಿ ನಡಿ. ಅಲ್ಲ ಹೋಗೋಗಿ ನನಗೆ ಎಲ್ಲಿ ಹೇಳ್ಬಿಟ್ಟೆ ಅವೆಲ್ಲ ಮಾಡ್ಬಿಟ್ಟು ದುಡ್ಡು ಇಸ್ಕೊಬತ್ತೀನಿ ಅಂತ. ಸುಮ್ಮನಿರು. ಏನಾದೇನು ಗ್ಯಾರಂಟಿ ಆಗಿಲ್ಲಕತ್ತೆ. ಬೇರೆ ಕೇಳಿನಿ ಬಡ್ಡಿಗೆ ಕೊಡಿ ಹೊಲಗೆಲ್ಲ ಕೊಡೋಕ್ಕಿಲ್ಲ ಅಂತ ಅವರು ನೋಡೋದ ಅಂತಂದವ್ರೆ. ಯಾವುದು ಮೊದಲಾಯ್ತದೆ ಅದನ್ನ ನಾನು ಈಸ್ಕೊತೀನಿ ಕತೆ. ಏನು ಹೊಲನೇ ಮಡಗ್ತೀವಿ ಅಂತೇಳಿ ಇಲ್ಲಕ್ಕ ಸುಮ್ಮನಿರು. ನನಗೆ ಗೊತ್ತಿಲ್ವಾ ಅದನ್ನೇ ನಮ್ಮ ಕಡೆ ಹೆಂಗೆ ಜೀವನ ಮಾಡ್ತಾ ಇಲ್ವಾ? ಸುಮ್ಮನಿರು ಮಗ, ಏನು ಆಯ್ತಲ್ಲ ಬೇಜಾರು ಮಾಡ್ಕೊಬೇಡ ಸುಮ್ಮನಿರು. ಇನ್ನೇನು ಮದುವೆ ಮಾಡ್ಕೊಂಡು ಹೋಗೋದ್ರಿಂದ ಇವಳು ಕಾವೇರಿ ನಾನು ಪುಟ್ಟಿ ಆಮೇಲೆ ತಮ್ಮಯ್ಯ ಎಲ್ಲರೂ ಎಷ್ಟು ಖುಷಿಯಾಗಿವಿ ಗೊತ್ತಾ. ಒಳ್ಳೆ ಸಂಬಂಧ ಒಳ್ಳೆ ಜನ. ನನಗೂ ನಂಬಿಕೆ ನನ್ನ ಮಗಳನ್ನ ಮದುವೆ ಮಾಡಿ ಕಳಿಸಿದ್ರು ಅವ್ರು ಅಚ್ಚುಕಟ್ಟಾಗಿ ನೋಡ್ಕೊತಾರೆ. ನನ್ನ ಮಗಳ ಬಗ್ಗೆ ಯಾವುದೇ ತಲೆ ಕೆಡ್ಸ್ಕೊಳ್ಳಂಗಿಲ್ಲ ಅಂತ ಹೇಳು. ಅಂತ್ಯವ್ರಿಗೆ ಇಂತ್ಯವ್ರಿಗಾರು ಕೊಟ್ಬಿಟ್ಟು ನೀನು ಕುಡಿಯೋನ್ಗೆ ತಿನ್ನೋನ್ಗೆ ಸ್ಪೀಟಾಡೋನ್ ಕೊಟ್ಬಿಟ್ಟು ಇನ್ನೂ ಸಾಯನ ಜೀವನ ಪೂರ್ತಿ ಈಗ ನೋಡ್ಕೊಳ್ಳೋದಾದ್ರೆ ನೀನು ಮದುವೆ ಆದಮೇಲೆ ನೀನು ನೋಡ್ಕೊತಾ ನಿಂತ್ಕೊಳ್ಳೋಣ. ಆಗಲೂ ಯೋಚನೆ ಮಾಡ್ತಾ ನಿಂತ್ಕೊಳ್ಳೋಣ ಹೇಳು. ಒಳ್ಳೆ ಮನೆಗೆ ಮದುವೆ ಮಾಡಿ ಕಳಿಸಿದ್ರೆ ನಿನ್ನ ಮೇಲೆ ಜವಾಬ್ದಾರಿ ಕಳೀತದೆ. ಆಮೇಲೆ ನಿನ್ನ ಬಗ್ಗೆ ಯೋಚನೆ ಮಾಡೋದು ತಪ್ತದೆ ಅಂತ ನಾನು ಹೊಡೆದಾಡ್ತಿರೋದು. ನೀನು ಕಷ್ಟ ಬೀಳೋದನ್ನ ಕಡ್ಡಲ್ಲಿ ನೋಡೋಕ್ಕಾಗದ ಮಗ ಬಿಡು. 35-40 ಸಾವಿರಕ್ಕೆ ನನಗೆ ಜೀವನನೇ ಹಾಳು ಮಾಡ್ಕೊಂಡಿಯಾ? ಹೊಲ ಕೊಡ್ದಾನೆ ಮದುವೆ ಮುಟ್ಟು ಕೂತ್ಕೊಂಡಿಯಾ? ಸುಮ್ಮನೆ ಬಿಡು. ದೇವ್ರು ಅವನೇ ಏನೋ ಮಾಡ್ತದೆ. ಈಗ ಮುಂದೆ ಬರೀ ಕಾಲಿಡಬೇಕು ಅಷ್ಟೇ. ಕಾಲಿಟ್ಬಿಟ್ರೆ ಬಿತ್ಕೊಬಿಟ್ಟವೇನೋ, ಕಾಲು ಚುಚ್ಚು ಕಲ್ಲು ಚುಚ್ಬಿಟ್ಟದೇನೋ ಮುಳ್ಳು ಚುಚ್ಬಿಟ್ಟದೇನೋ ಅಂದ್ಕೊಂಡು ಕೂತ್ಕೊಂಡೇ ಇದ್ರಾದದ. ಹುಸಿ ಎದ್ದು ನಡಿಬೇಕು. ಸುಮ್ಮನಿರು, ಯೋಚನೆ ಮಾಡಬೇಡ. ನಿಮ್ಮ ಅವ್ವ ಗಟ್ಟಿಗಿತ್ತಿ ಇನ್ನೂ ಗಟ್ಟಿಯಾಗ ಅವಳೆ. ನಾನು ತೀರ್ಸ್ತೀನಿ ಕತೆ. ಅವ್ವ ಇರೋದಷ್ಟು ಆಗಲ್ಲ. ಇರೋದನ್ನು ನೀನು ನನಗೆ ಮಾಡಿಬಿಟ್ಟು ತಮ್ಮನಿಗೆ ಏನು ಮಡಗಿ, ಕಾವೇರಿಗೆ ಏನು ಮಾಡಿಯವ, ಆಮೇಲೆ ಪುಟ್ಟಿಗೆ ಏನು ಮಾಡಿ ನೀನು ಇರೋಷ್ಟಾಗಲೇ ಇತ್ಲೂ ಮಾರಿಸ್ಬಿಟ್ಟು ಹೋಗ್ಬಿಟ್ಟಾನೆ. ಅವನು ಹಿಂದಿಯಾಗಿರಾನೆ. ನಿಂಗೆ ಯಾಕೆ ಹೇಳಿದೆ ಅರ್ಥ ಆಯ್ತಲ್ಲ. ಅಲ್ಲಕ್ಕನವ ಯಾವ ದೇವಸ್ಥಾನ ಒಪ್ಪರು? ನೀನು ಅವ್ರ ಹೆಸರು ಬರ್ಕೊಟ್ಬಿಟ್ಟು ಮಾರ್ತಿಲ್ಲ ಅಂದರೆ ಯಾವ ದೇವಸ್ಥಾನ ಒಪ್ಪರವ? ಇಲ್ಲಕ್ಕನವ ಬೇಡ. ಅಲ್ಲಕ್ಕನವ 500,000 ಸಾಲ ಮಾಡ್ಬಿಟ್ಟು ತೀರ್ಸೋಕ್ಕೆ ಪರದಾಡ್ತಿದ್ದಿ ಅಂತಿದ್ರಲ್ಲ, ಅಷ್ಟು ದುಡ್ಡು ಎಲ್ಲಿಂದ ತೀರ್ಸಿ ನೀನು? ಆಮೇಲೆ ಅವ್ರಿಗೆ ಬರ್ಕೊಟ್ಬಿಟ್ಟು ಆಮೇಲೆ ಚೊಂಬಿಡ್ಕೊ ಓದಿಗೆ ತಿರುಪ್ತಿಗೆ ಮಗ. ನಾನು ಅವ್ರ ಹೆಸರು ಬರ್ಕೊಡೋಕ್ಕಿಲ್ಲ ಕತೆ, ಹಂಗೆ ಬರ್ಸ್ತೀನಿ. ಇದು ಬರೀ ಆಧಾರ ಅಷ್ಟೇ. ಏನೋ ಇವ್ರಿಗೆ ಮಾಡ್ತಾ ಇಲ್ಲ, ಬರೀ ದುಡ್ಡಿಗೆ ಮಾತ್ರವ ಆಧಾರಕ್ಕೆ ಅಷ್ಟೇ ಅಂತ ಹೇಳ್ತೀನಿ. ನಾನು ದುಡ್ಡು ಕೊಡ್ದಿರ ಕಾಲಕ್ಕೆ ಅದನ್ನ ಮಡಿಕೊಳ್ಳೋದು ಅಂತ. ಅವ ನೀನೇನು ಹೇಳ್ತಿದ್ದಿ ಕಣವ, ಕೊಡೋರು ಹಂಗೆ ಅಂದ್ಬಿಟ್ಟು ಒಪ್ಕೊಂಡು ನಿನಗೆ ಬರ್ಕೊಟ್ಟಾರ? ಅದು ಯಾಕೆ ಮಾತಾಡ್ತಿದ್ದಿ ನೀನು? ಇರೋ ಮಾತಾಡಬೇಕು ನೀನು, ಎಲ್ಲ ನೀನೇ ಮಾತಾಡ್ಕೊಂಡು ನಿಂಗೆ ಹೆಂಗೆ ಬೇಕು ಹಂಗಲ್ಲ ಕಣವ. ಅಲ್ಲ ನೀನು ನಮ್ಮೂರವ್ರೂ ನೆಟ್ವಾಗ ಯಾವಾಗಿರೋರ ಎಲ್ಲರೂ ದುಡ್ಡು ಬಡ್ಡಿ ಅದು ಇದು ಅಂತ ಸಾಯೋರು. ಅದಕ್ಕೆ ತಾನೇ ನಮ್ಮಂತವ್ರು ಹಿಂಗೆ ಬಿದ್ದಿರೋದು. ಅವರು ಬೆಳಕ ಹೋಯ್ತಿರೋದು ಬಡ್ಡಿ ತಿಂದು ಅಲ್ಲ ಇದ್ದಾಗ ಮಾಡೋದು ಆಯ್ತಿಲ್ವಾ? ಸುಮ್ಮನೆ ಯಾಕೆ ಸಾಲ ಮಾಡಿ? ನಂಗೆ ಹೊಸಿ ಬೇಜಾರಾಯ್ತದವ ನೀನು ಹಿಂಗೆ ಮಾಡಿದ್ರೆ. ಜೀವನಕ್ಕೆ ಏನವ ಮಾಡಿ ನೀನು ಈಗ ಅದು ಇದು ಬೆಳಕತ್ತೆ ಇರ್ತಿದ್ದಿ ಮಗ. ಅಯ್ಯೋ ದಡ್ಡಿ
ಹಾಲಕ್ಕನವ ಆಧಾರಕ್ಕನವ ಅಷ್ಟೇ ಬರ್ಕೊಡೋದೇನ ಅವ್ರು ಕೊಡ್ತಾ ಇಲ್ಲ ಹೊಲನುವೆ ನಾವೇ ಮಾಡ್ಕೊಂತೀವಿ. ಅವ್ರಿಗೆ ಬಡ್ಡಿ ಗಿಡ್ಡಿ ಕೊಟ್ಬಿಟ್ಟು ಅದನ್ನ ಬರೀ ಆಧಾರವಾಗಿ ಬರ್ಕೊಡ್ತೀವಿ ಅಷ್ಟೇ. ಆ ಹೊಲದಲ್ಲಿ ನಾವೇ ಮಾಡ್ಕೊಂಡು ಉಣ್ಣೋದು. ಇಲ್ಲಾಂದ್ರೆ ನಾನು ಒಪ್ಕತ್ತಿದ್ನ. ಅಲ್ಲಕ್ಕನವ ಅದನ್ನ ಆಧಾರವಾಗಿ ಬರ್ಕೊಡ್ತೀನಿ ಅಂತಿದ್ದಿ, ಆಮೇಲೆ ಬಡ್ಡಿನೂ ಕೊಡ್ತೀನಿ ಅಂತಿದ್ದಿ. ಇದು ಯಾವ ಲೆಕ್ಕನವ ಮಗ? ನಮ್ಮೂರಲ್ಲೆಲ್ಲ ಹಿಂಗೆ ಕನವ ಇಸ್ಕೊಳ್ಳೋದು. ನಮ್ಮೂರಲ್ಲೆಲ್ಲ ಹಿಂಗೆಯಾ? ನೀವೇನೋ ಒಂದು 4 ಸಲ ಓದಿರೋರು ಬರ್ದಿರೋರು ನೀವು ಹಿಂಗೆ ಅಂತಿದ್ರಿ. ನಮ್ಮೂರಲ್ಲೆಲ್ಲ ನಡೆದವ ಹಿಂಗೆ ತಾನೇ. ಸುಮ್ಮನಿರು, ಯಾರು ಏನು ಮೋಸ ಮಾಡೋಕ್ಕಿಲ್ಲ ಕತೆ, ಸುಪ್ ಕರೆಯಕ್ಕೆ ಕತೆ ಹಾಗೆಲ್ಲ ಅನ್ಬಾರ್ದು. ಒಂದು ಒಳ್ಳೆ ಮನಸ್ಸಿಂದ ಇಸ್ಕೋಬೇಕು, ಆಗೋದೆಲ್ಲ ಒಳ್ಳೇದಕ್ಕೆ. ಅವ ನೀನು ಏನಾರು ಅನ್ನು ಈಗ ನೀನು ಮಾಡ್ತಿರೋ ಕೆಲಸ ಅಂತೂ ನಂಗೊಂಚೂರು ಒಪ್ಪಿಗೆ ಇಲ್ಲ ಕಣವ. ಹೋಗ್ಲಿ ಅಪ್ಪ ಒಪ್ಕೊಂಡದ ಇದಕ್ಕೆ. ಅಯ್ಯೋ ನಿಮ್ಮ ಅಪ್ಪನ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂಡು, ಯಾಕೆ ತಲೆ ಕೆಡ್ಸ್ಕೊಂಡು? ಏನೋ ನೀನು ಈಗ ಅವನು ಹೇಳ್ಬಿಟ್ಟು ಮಾಡಿದ್ರೆ ಏನು ಸಾಲ ತೀರ್ಸನ ಮಟ್ಟನ? ಹಂಗೆ ಹೇಳೋಕೋರೆ ನೀನು ಮದುವೆನೇ ಮಾಡಬೇಡಿ ಮುಟ್ಬೇಡ ಅಂತ ಇನ್ನೂ ಅಂಕೋಕೊಂಡ್ ಹಾಕೊಂಡು ಇನ್ನೂ ಕಾಲ ಕಳ್ಕೊಂಡು ಇನ್ನೂ ಇರ್ತಾನೆ ಅಷ್ಟೇ. ಅವ್ನಿಗೇನಾಗಬೇಕಾಗಿರೋದು? ಅವ್ನಿಗೆ ಕುಡಿಯೋದು ತಿನ್ನೋದು ಇಸ್ಬಿಟ್ಟು 3 ಇದ್ದುಬಿಟ್ರೆ ಸಾಕು. ಹೆಂಡ್ತಿ ಮಕ್ಕಳು ಮನೆ ಮಟ್ಟ ಜವಾಬ್ದಾರಿ ಏನೂ ಇಲ್ಲ. ಯಾಕೆ ಹಿಂಗೆ ಆಗೋದನ್ನ ಕಣೆ ನಿಮ್ಮಪ್ಪ? ಅವನ ಜೊತೆಗೆ ಹಾಡಿ ಸಾಕಾಗಿ ಸುಣ್ಣು ಆಗ್ಬಿಟ್ಟಿವ್ನಿ. ಇನ್ನೂ ಅವನದೇ ಗ್ಯಾಪ್ ಅನ್ಸ್ಬಿಡಕ್ಕ ಮಗ ನೀನು. ನನಗೂ ಸಾಕಾಗ್ಬಿಟ್ಟದೆ ಹಾಡಿ. ಅವ ನಿಂದು ಒಂದೇ ನಿರ್ಧಾರವ? ಹೊಲ ಮಾಡ್ಬಿಟ್ಟು ನೀನು ಕಾಸು ಇಸ್ಕೊತಿದ್ದಿ ಮದುವೆಗೆ. ಮಗ ಕಾಸು ಇಸ್ಕೊತೀನಿ. ನಿನ್ನ ಮದುವೆ ಮಾಡೋಕೆ ಕಾಸು ಬೇಡವಾ? ಕೇಳ್ತೀನಿ ಬೇರೆ ಎಲ್ಲರೂ. ಬಡ್ಗಿಟ್ಟಿಗೆ ದುಡ್ಡು ಕೊಟ್ಟರೆ ಇಸ್ಕೊತೀನಿ, ಎಲ್ಲೂ ಹುಟ್ಟಿಲ್ಲ ಅಂದರೆ ಇದೆ. ನೀನೇನು ಮಾಡೋಕ್ಕಾಗಿಲ್ಲ ಕಣ್ಮಗ. ನೀನೇನು ಅಂತಿದ್ದೀನಿ, ನಿನಗೆ ಬುದ್ಧಿ ಇಲ್ಲ ಅಂದ್ಬಿಟ್ಟು ನಾನು ಹಂಗೆ ಇರೋಕ್ಕಾಗದ? ನಿನ್ನ ಜೀವನ ಮುಖ್ಯ ಕಣ್ಮಗ. ಏನೋ ಗಂಡೇನೋ 1000 ಸಿಗ್ತವೆ ಮಾಡ್ತವೆ, ಆದರೆ ಒಳ್ಳೆ ಗಂಡು ಬೇಕು. ಯಾಕೆ ನಮ್ಮೂರಲ್ವೇ ನೀನು ಕೇಳೋರಿಲ್ವಾ? ಯಾರೂ ನೆರವಾಗಿಲ್ಲ. ತಿನ್ನೋದು ಕುಡಿಯೋದು ಇಸ್ಪಿಟ್ಟಾಡೋದು ಸಿಗ್ರೇಟ್ ಸೇಯೋದು ಬೀಡಿ ಸೇಯೋದು ಇಸ್ಕಿಸ್ಕೊಂಡು ಮುಂದೆ ನಿಂತ್ಕೊಳ್ಳೋದು ಈಕೀಕ್ಳನ್ನ ನಿಂತ್ಕೊಂಡು ನೋಡೋದು ಅಂತೇಳಿ ಪೋದಿ ಪಾಕಡ್ಗಳಿರೋದು ಅಂತೇಳಿಗೆಲ್ಲ ಕೊಟ್ಬಿಟ್ಟು ಏನು ಮಾಡೋಣ? ಕೊಟ್ಟರು ತಕ್ಕಾಗಿ ಒಂದು ಅಚ್ಚುಕಟ್ಟಾಗಿ ನಿನ್ನ ಮಡಿಕೋಬೇಕು. ಕೆಲಸ ಏನು ಎಲ್ಲ ಮಾಡ್ತಾರೆ ಮದುವೆ ಆದಮೇಲೆ, ಇಲ್ಲ ಅಂತಲ್ಲ. ಒಂದು ತಿನ್ನೋಕ್ಕೆ ನ್ಯಾರ ಆಗಬೇಕು, ಅಚ್ಚುಕಟ್ಟಾಗಿ ನೋಡ್ಕೋಬೇಕು. ಅತ್ತೆ ಮಗನೂ ಚೆನ್ನಾಗಿ ನೋಡ್ಕೋಬೇಕು. ಎಲ್ಲ ಗುಣ ಅದೇ ಇರ್ತವು. ಇನ್ನು ತರ್ಬಿಟ್ಬಿಟ್ಟು ನಿನ್ಗೆ ಎಂತೆಂಥವ್ರನ್ನ ಕೊಡೋಣ? ಇಲ್ಲ ಸುಮ್ಮನೆ ನೀನು ಬಾಯಿ ಮುಚ್ಕೊಂಡು ಮದುವೆಗೆ ರೆಡಿ ಆಗೋದು ಕಲಿ. ನೀನು ಜಾಸ್ತಿ ಮಾತಾಡಬೇಡ. ಅಲ್ಲ ಕಣವ, ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಕಣ್ಮಗ ನೀನು. ನೈಸ್ ಮಾಡಿ ಹೇಳ್ತೇವೆ ಅಕ್ಕ. ಒಂದ್ಸಲ ಹೇಳಿದ್ದು ಅರ್ಥ ಮಾಡ್ಕೊ, ಇಲ್ಲಾಂದ್ರೆ ನಾ ಸುಮ್ಮನೆ ಹಾಕಿಲ್ಲ. ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗೆ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲಿಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.